ನಮಸ್ಕಾರ. ಅಡಚಣೆಗಳು ಅಥವಾ ಡಿಸ್ಟ್ರಾಕ್ಷನ್. ನಾವು ಇವತ್ತು ಸ್ಮಾರ್ಟ್ ವರ್ಲ್ಡಲ್ಲಿ ಇದ್ದೀವಿ, ಆದರೆ ನಮ್ಗೆ ಎಷ್ಟೊಂದು ಅಡಚಣೆಗಳಿದೆ ಅಂದರೆ ಡಿಸ್ಟ್ರಾಕ್ಷನ್ಸು, ಆ ನೋಟಿಫಿಕೇಷನ್ಸು, ಸೋಷಿಯಲ್ ಮೀಡಿಯಾ ಎಲ್ಲ ಒಂದು ಡಿಸ್ಟ್ರಾಕ್ಷನ್ನೇ ತರ್ತಾ ಇದೆ. ಇದರಲ್ಲಿ ಅಡ್ವಾಂಟೇಜಸ್ಸು ಇದೆ, ಡಿಸ್ಅಡ್ವಾಂಟೇಜಸ್ಸು ಇದೆ. ಅಡ್ವಾಂಟೇಜ್ ಏನಂದರೆ ನಮ್ಮ ಸ್ಮಾರ್ಟ್ಫೋನಿಂದ ನಾವು ಯಾವ ಪ್ರಪಂಚದಲ್ಲಿ ಯಾರಿಗೆ ಬೇಕಾದ್ರೂ ಮಾತಾಡ್ಬೋದು, ಯಾವ ಒಂದು ಇನ್ಫಾರ್ಮೇಷನ್ನು ಗ್ಯಾದರ್ ಮಾಡ್ಬೋದು, ಯಾವ ಒಂದು ಸೋಷಿಯಲ್ ಮೀಡಿಯಾನು ನಾವು ರೀಚ್ ಮಾಡ್ಬೋದು. ಆ ಒಂದು ಸೌಲಭ್ಯ ನಮ್ಮ ಸ್ಮಾರ್ಟ್ಫೋನಲ್ಲಿ, ನಾವು ಸ್ಮಾರ್ಟ್ ವರ್ಲ್ಡಲ್ಲಿ ಇದ್ದೀವಿ. ಅದರಿಂದ ನಮಗೆ ಅಡ್ವಾಂಟೇಜ್ ಆಗಿದೆ. ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ನಾವು ತುಂಬ ಹೊತ್ತು ನಮ್ಮ ಒಂದು ಪ್ರೊಡಕ್ಟಿವಿಟಿನ, ರಿಕ್ರಿಯೇಷನ್ ಅಥವಾ ಬೇಡದೇ ಇರೋದು ನೋಡೋದು, ಬೇಡದೇ ಇರೋದು ಆ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡೋದ್ರಲ್ಲಿ ನಾವು ಕಾಲ ಕಳೀತಾ ಇರ್ತೀವಿ. ಇದು ಒಂದು ಸೂಕ್ಷ್ಮ. ಇದು ನಮ್ಮ ಪ್ರೊಡಕ್ಟಿವಿಟಿನ ಕಮ್ಮಿ ಮಾಡೋಕ್ಕೆ ಈ ಪ್ರಪಂಚದಲ್ಲಿ ಕೆಲವರ ಒಂದು ಐಡಿಯಾ. ಯಾಕೆಂದರೆ ನಾವು 100% ಪ್ರೊಡಕ್ಟಿವ್ ಆಗಿಬಿಟ್ರೆ ನಮ್ಮ ಲೈಫಲ್ಲಿ ನಾವು ಸಕ್ಸಸ್ಫುಲ್ ಆಗೋಗ್ತೀವಿ, ಆಟೋಮೆಟಿಕ್ ಆಗೋಗ್ತೀವಿ. 100% ಪ್ರೊಡಕ್ಟಿವಿಟಿ ಇದ್ದರೆ, ಯಾಕೆಂದರೆ ನಮ್ಮ ಬ್ರೈನಲ್ಲಿ ನಾವು ಯೂಸ್ ಮಾಡೋದು ಬರೀ 10% ಆಫ್ ದಿ ಕೆಪಾಸಿಟಿ. 90% ಆಫ್ ದ ಕೆಪಾಸಿಟಿ ನಾವು ಯೂಸ್ ಮಾಡ್ತಾ ಇಲ್ಲ. ಆ 10%ಅಲ್ಲೂ ನಾವು ಇದೇ ಥರ ಎಂಟರ್ಟೈನ್ಮೆಂಟು, ಮೊಬೈಲ್ ಫೋನು ನೋಡಿಕೊಂಡು, ಸೋಷಿಯಲ್ ಮೀಡಿಯಾ ನೋಡಿಕೊಂಡು, ಒಂದು ಪರ್ಟಿಕ್ಯುಲರ್ ಟೈಮ್ ಇಟ್ಕೊಂಡು ನೋಡಿದ್ರೆ ತಪ್ಪೇ ಇಲ್ಲ. ಒಂದು ದಿನದಲ್ಲಿ ಒಂದು 1 ಅವರ್ ಅಥವಾ ಹಾಫ್ ಆನ್ ಅವರ್, 1 ಅವರ್, 2 ಅವರ್ಸ್ ಮ್ಯಾಕ್ಸಿಮಮ್ ಇಟ್ಕೊಂಡು ಅದನ್ನು ಒಂದು ಎಂಟರ್ಟೈನ್ಮೆಂಟು ಅಥವಾ ನಮ್ಮ ಒಂದು ಲರ್ನಿಂಗು ಅಥವಾ ನಮ್ಮ ಒಂದು ನಾಲೆಡ್ಜ್ ಗ್ಯಾದರಿಂಗು ನಾವು ಯೂಸ್ ಮಾಡಿದ್ರೆ ದಟ್ ಈಸ್ ಗುಡ್ ಫಾರ್ ಅಸ್. ಅದೇ ನಾವು ಆ ಮೊಬೈಲ್ ಫೋನ್ನೇ ಇಟ್ಕೊಂಡು, ಮೊಬೈಲ್ ಫೋನ್ನ ಬರೀ ಟ್ರ್ಯಾಕ್ ಮಾಡಿಕೊಂಡು ಅದು ಇದು ಅಂದ್ಕೊಂಡು ಬೇಡದೇ ಇರೋ ಸಮಾಚಾರನ ತೊಗೊಂಡು ನಾವು ಬ್ರೈನಲ್ಲಿ ಹಾಕಿದ್ರೆ, ದಿಸ್ ಈಸ್ ನಾಟ್ ಎ ಗಾರ್ಬೇಜ್. ಇದು ಐಡಿಯಾಸ್ ಕ್ರಿಯೇಟ್ ಮಾಡುವಂಥ ಒಂದು ಎಕ್ವಿಪ್ಮೆಂಟು. ನಮ್ಮ ಬ್ರೈನು ಥಿಂಕ್ ಮಾಡುವಂಥ ಒಂದು ಎಕ್ವಿಪ್ಮೆಂಟು, ಬರೀ ಮೆಮರಿ ಇಟ್ಕೊಳ್ಳೋಕ್ಕೆ ಎಕ್ವಿಪ್ಮೆಂಟ್ ಅಲ್ಲ. ನಾವೊಂದು ಮೊಬೈಲ್ ಸೈಕ್ಲೋಪೀಡಿಯಾ ಹತ್ರ ಯೂಸ್ ಮಾಡಬೇಕಾಗಿಲ್ಲ ನಮ್ಮ ಬ್ರೈನ್ನ. ಯಾಕಂದರೆ ಇವತ್ತೆಲ್ಲ ಸ್ಮಾರ್ಟ್ಫೋನಲ್ಲಿ ಸಿಕ್ಕುತ್ತೆ. ಸ್ಮಾರ್ಟ್ಫೋನ್ ಓಪನ್ ಮಾಡಿದ್ರೆ ಎಲ್ಲ ನಿಮ್ಗೆ ಬಂದ್ಬಿಡುತ್ತೆ. ನಾವೆಲ್ಲ ಯಾಕೆ ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ಗ್ಯಾದರ್ ಮಾಡಬೇಕು? ಬೇಕಾಗಿರೋದು, ಬೇಡದೇ ಇರೋದಿಲ್ಲ. ಒಂದು ಕಾಲದಲ್ಲಿ ಬೇಕಾಗಿತ್ತು, ಯಾಕೆಂದರೆ ಇಷ್ಟೊಂದು ಇನ್ಫಾರ್ಮೇಷನು ನಮಗೆ ಟಚ್ ಆಫ್ ಅ ಬಟನ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ನಮಗೆ ಆ ಒಂದು ವ್ಯವಸ್ಥೆ ಬೇಕಾಗಿತ್ತು. ಇಂಡಸ್ಟ್ರಿಯಲ್ ರಿಯಲೈಸೇಷನ್ ಬೇಕಾಗಿತ್ತು, ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೆ ಬೇಕಾಗಿತ್ತು. ಅದನ್ನು ನಾವು ಯುಟಿಲೈಸ್ ಮಾಡಿದ್ವಿ. ಬಟ್ ಈಗ ಸ್ಮಾರ್ಟ್ ವರ್ಲ್ಡಲ್ಲಿ ಇದ್ದೀವಿ. ನಮಗೆ ಇನ್ಫಾರ್ಮೇಷನ್, ಟೂ ಮಚ್ ಆಫ್ ಇನ್ಫಾರ್ಮೇಷನ್ ಇದೆ. ಈಗ ಎಷ್ಟು ಇನ್ಫಾರ್ಮೇಷನ್ ಇದೆ ಅಂದರೆ ಬೇಡದೇ ಇನ್ಫಾರ್ಮೇಷನ್ನು ಜಾಸ್ತಿ ಇದೆ. ಈಗ ನಾವು ಯಾವುದು ಗ್ಯಾದರ್ ಮಾಡ್ಕೊಳ್ತೀವಿ, ನಾವು ಯಾವುದು ಇಂಪಾರ್ಟೆಂಟ್ ತೊಗೊಳ್ತೀವಿ, ಯಾವುದನ್ನು ಇಂಪಾರ್ಟೆಂಟಾಗಿ ಸ್ವೀಕಾರ ಮಾಡ್ತೀವಿ ಅನ್ನೋದೇ ತುಂಬ ಇಂಪಾರ್ಟೆಂಟು. ನಾವೆಲ್ಲ ಇನ್ಫಾರ್ಮೇಷನ್ ತೊಗೊಂಡು ಅದನ್ನು ಇಟ್ಕೊಂಡು ಗಾರ್ಬೇಜ್ ಥರ ಮಾಡಿದ್ರೆ ನಮ್ಮ ಬ್ರೈನ್ನ, ನಮ್ಮ ಪ್ರೊಡಕ್ಟಿವಿಟಿ ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ. ಯಾಕೆಂದರೆ ನಮ್ಮಲ್ಲಿ ಲಿಮಿಟೆಡ್ ಎನರ್ಜಿ ಇರುತ್ತೆ. ಒಂದು ಡೇಯಲ್ಲಿ ಹೆಂಗೆ ಒಂದು ಸ್ಮಾರ್ಟ್ಫೋನ್ನ ನಾವು ಚಾರ್ಜ್ ಮಾಡಿ ಸಾಯಂಕಾಲದಷ್ಟೊತ್ತಿಗೆ ಅದು ಕಂಪ್ಲೀಟ್ ಡೌನ್ ಆಗಿರುತ್ತೋ, ಅದೇ ಥರ ನಮ್ಮ ಬ್ರೈನಲ್ಲೂ ನಮ್ಮ ಒಂದು ಎನರ್ಜಿ ಬೆಳಗ್ಗೆ ಹೇಳೋವಾಗ ಆ್ಯಸ್ ಪರ್ ಅವರ್ ನಮ್ಮ ಎನರ್ಜಿ ಹೇಗೆ ಗ್ಯಾದರ್ ಆಗುತ್ತೆ? ನಮ್ಮ ಒಂದು ಫುಡ್ ಹ್ಯಾಬಿಟ್ಸಿಂದ, ನಮ್ಮ ಎಕ್ಸಸೈಸಸಿಂದ, ನಮ್ಮದು ಆ್ಯಕ್ಟಿವಿಟಿಯಿಂದ. ನಾವು ಎಷ್ಟಕ್ಕೆ ಆ್ಯಕ್ಟಿವ್ ಆಗಿರ್ತೀವೋ ಅಷ್ಟಕ್ಕಷ್ಟು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಬಟ್ ಆ ಆ್ಯಕ್ಟಿವಿಟಿನ ನಾವು ಪ್ರೊಡಕ್ಟಿವಿಟಿಯಾಗಿ ಯೂಸ್ ಮಾಡಿಕೊಂಡು ನಮ್ಮ ಒಂದು ಫ್ಯೂಚರ್ಗೆ ನಮಗೇನು ಬೇಕು, ನಮ್ಮ ಒಂದು ಸಕ್ಸಸ್ಗೆ ನಾವು ಪ್ರಯೋಗ ಮಾಡಿದ್ರೆ ನಾವು ಸಕ್ಸಸ್ಫುಲ್ ಆಗಿ ಹೋಗ್ತೀವಿ, ಆಟೋಮೆಟಿಕ್ ಆಗ್ತೀವಿ. ಬಟ್ ನಾವು ಬರೀ ಎಂಟರ್ಟೈನ್ಮೆಂಟ್ 24 ಅವರ್ಸ್ ಬರೀ ಇದು ನೋಡಿಕೊಂಡು, ನೋಟಿಫಿಕೇಷನ್ಸ್ ನೋಡಿಕೊಂಡು ಡಿಸ್ಟ್ರಾಕ್ಷನ್ ಆಗಿಬಿಟ್ಟು, ಯಾಕೆಂದರೆ ನೋಟಿಫಿಕೇಷನ್ಸ್ ಬರ್ತಾನೆ ಇರುತ್ತೆ. ಪ್ರಾಬ್ಲಮ್ ಅದೇನೆ. ಆ ನೋಟಿಫಿಕೇಷನ್ ನಾವು ಸೈಲೆಂಟ್ ಮೋಡಲ್ಲಿ ಇಟ್ಬಿಟ್ಟು ಸ್ಮಾರ್ಟ್ಫೋನ್ ಇಟ್ಬಿಟ್ರೆ ನಮ್ಮ ನೋಟಿಫಿಕೇಷನ್ಸ್ ಬಾದರ್ ಮಾಡಲ್ಲ. ಬಟ್ ನಾವು ನೋಟಿಫಿಕೇಷನ್ಸ್ ಆನ್ ಇಟ್ಟಿರ್ತೀವಿ, ಆಟೋಮೆಟಿಕಾಗಿ ಬರ್ತಾನೆ ಇರುತ್ತೆ. ಅದನ್ನು ಸರಿ ಏನಪ್ಪ ನೋಟಿಫಿಕೇಷನ್ ನೋಡೋಣ ಅಂತ 2 ನಿಮಿಷ ಅಂತ ಹೋಗ್ತೀವಿ. ಬಟ್ ಅವರ್ಸ್ ಟುಗೆದರ್ ನೋಡಿದ್ರೆ ಅದು ಹಂಗೆ ನಮ್ಮ ಟೈಮ್ ಹೋಗ್ಬಿಟ್ಟಿರುತ್ತೆ. ಆಮೇಲೆ ನೋಡಿದ್ರೆ ಏನಪ್ಪ, ನಾನು ಯಾವುದೋ ಒಂದು ಕೆಲಸಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ ಬೆಳಗ್ಗೆ. ಆ ಕೆಲಸ ಮುಗಿಸೋಕ್ಕೆ ಮುಂಚೆ ಏನೇನೋ ಡಿಸ್ಟ್ರಾಕ್ಷನ್ ಆಗಿ ಸಾಯಂಕಾಲದ ನೋಡಿದ್ರೆ ನಮ್ಗೆ ಏನಪ್ಪ ಇವತ್ತು ಏನು ಮಾಡಿದ್ವಪ್ಪ ಅಂತ ನೋಡಿದ್ರೆ
ಇವತ್ತೇನು ನಾವು ಸಾಧನೆ ಮಾಡಿಲ್ವಲ್ಲ, ಇವತ್ತು ನಾವು ಬರೀ ಟೈಮ್ ಪಾಸ್ ಮಾಡಿದ್ದೀವಿ, ಟೈಮ್ನ ವೇಸ್ಟ್ ಮಾಡಿದ್ದೀವಿ ಅನಿಸುತ್ತೆ ವಿನಃ ಆ ಥರ ಒಂದು ಸಿಚುವೇಶನ್ ಇದ್ದರೆ ಎಲ್ರಿಗೂ ಇದೆ ಅಂತ ಹೇಳ್ತಾ ಇಲ್ಲ. ಕೆಲವ್ರಿಗೆ ಇರ್ಬೋದು, ಕೆಲವರು ಎಂಟರ್ಟೈನ್ಮೆಂಟು ಸ್ಮಾರ್ಟ್ಫೋನ್ ಎಂಟರ್ಟೈನ್ಮೆಂಟ್ ಥರ ಗೇಮ್ಸ್ ಆಡ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಈ ಜನ್ರೇಷನ್ ನೆಕ್ಸ್ಟ್ ಜನ್ರೇಷನ್ಸು ಅಷ್ಟೇ ಅವ್ರಿಗೆ ವ್ಯಾಲ್ಯೂ ಆಫ್ ಟೈಮ್ ನಮಗೆ ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಎಲ್ಲರೂ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಬಂದಿದ್ವಿ, ಪರ್ಟಿಕ್ಯುಲರ್ ಟೈಮಲ್ಲಿ ಹೊರಟೋಗ್ತೀವಿ. ನಾವು ಎಕ್ಸ್ಟ್ರಾ 1 ಸೆಕೆಂಡು ಎಕ್ಸ್ಟ್ರಾ ದೇವ್ರು ಕೇಳೋಕ್ಕಾಗಲ್ಲ, ಒಂದು ಎಕ್ಸ್ಟ್ರಾ ಸೆಕೆಂಡು ಅವ್ನು ಕೊಡೋಕ್ಕೂ ಆಗಲ್ಲ ನಮಗೆ. ಸೊ ವಾಟ್ ಎವರ್ ವಿ ಆರ್ ಬಾರ್ನ್ ವಿತ್ ಲಿಮಿಟೆಡ್ ಟೈಮ್, ಅದನ್ನು ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ಟೈಮ್ ಈಸ್ ಲಿಮಿಟೆಡ್. ನಾವು ದುಡ್ಡು ಸಂಪಾದನೆ ಮಾಡ್ಬೋದು, ಕಳ್ಕೊಬೋದು, ಮತ್ತೆ ಸಂಪಾದನೆ ಮಾಡ್ಬೋದು. ಬಟ್ ಟೈಮ್ ಲಾಸ್ಟ್ ಇಸ್ ಲಾಸ್ಟ್ ಫಾರ್ ಎವರ್. ಎಸ್ಟರ್ಡೇ ಇಸ್ ಡೆಡ್ ಅಷ್ಟೇ. ಇಷ್ಟು ವರ್ಷ ನಾವು ಹುಟ್ಟಿನ ಬೆಳೆದು ಇಷ್ಟು ವರ್ಷ ಕಳೆದಿದ್ದೀವಿ ಅಂತಂದರೆ ವಿ ಆಲ್ರೆಡಿ ಲಾಸ್ಟ್ ದೋಸ್ ಏಜ್. ವಿ ಆರ್ ಬಿಕಮಿಂಗ್ ಓಲ್ಡರ್ ಬೈ ಎ ಡೇ, ವಿ ಆರ್ ನಾಟ್ ಬಿಕಮಿಂಗ್ ಯಂಗರ್ ಬೈ ಎ ಡೇ. ಅದನ್ನು ಅರ್ಥ ಮಾಡ್ಕೊಬೇಕು. ಹಾಗಾಗಿ ನಾವು ಏನು ಮಾಡ್ತೀವೋ ಪ್ರೊಡಕ್ಟಿವ್ ಆಗಿ ಮಾಡ್ತೀವ ಅಥವಾ ಅನ್ಪ್ರೊಡಕ್ಟಿವ್ ಕೆಲಸದಲ್ಲಿ ನಾವು ನಮ್ಮ ಗಮನ ಕೊಡ್ತೀವ ಅಂತ ನೋಡಲಿಲ್ಲ ಅಂದರೆ ನಮ್ಮ ಫ್ಯೂಚರು ನಮಗೆ ಒಂದು ಕ್ವಶನ್ ಮಾರ್ಕ್ ಆಗ್ಬಿಡುತ್ತೆ. ಹಾಗಾಗಿ ಎಂಟರ್ಟೈನ್ಮೆಂಟ್ ಬೇಕು, ಬೇಡ ಅಂತ ಹೇಳ್ತಾ ಇಲ್ಲ. ಅದನ್ನು ಒಂದು ಟೈಮ್ ಇಟ್ಕೊಳ್ಳೋಣ. ಹೇಗೆ ಪ್ರೊಡಕ್ಟಿವಿಟಿಗೆ ಒಂದು ಟೈಮ್ ಬೇಕು, ಎಂಟರ್ಟೈನ್ಮೆಂಟ್ಗೆ ಒಂದು ಟೈಮ್ ಬೇಕು. ಎರಡನ್ನೂ ನಾವು ಈಕ್ವಲ್ ಆಗಿ ಮಾಡಿದ್ರೆ ನಮ್ಮ ಪ್ರೊಡಕ್ಟಿವಿಟಿನೂ ಒಂದು ಕಡೆ ಆಗುತ್ತೆ. ಮತ್ತು ಪ್ರೊಡಕ್ಟಿವಿಟಿ ಜಾಸ್ತಿ ಇದ್ದಷ್ಟು ನಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತೀವಿ. ಬರೀ ಎಂಟರ್ಟೈನ್ಮೆಂಟ್ ನೋಡ್ತಾ ಇದ್ರೆ ಬೇರೆಯವ್ರನ್ನ ನಾವು ಮೆಚ್ಕೊಂಡು, ಬೇರೆಯವರು ಅವರ ಸ್ಪೋರ್ಟ್ಸ್ ಮಾಡಪ್ಪ, ಅವರು ಲಕ್ಷಾಧಿಪತಿ ಆಗ್ಬಿಟ್ಟ, ಅವನು ಇನ್ನೊಬ್ಬ ಸೂಪರ್ ಸ್ಟಾರು, ಇನ್ನೊಬ್ರು ಹಂಗೆ ನಾವು ಹೇಳ್ತಾ ಇದ್ರೆ ಅವ್ರು ಸೂಪರ್ ಸ್ಟಾರ್ ಅಂತ ನಾವು ಹೇಳ್ಕೊಂಡು ಅವ್ರು ಹೊಗಳ್ತಾ ಇದ್ರೆ ನಾವು ಇವತ್ತು ಸೂಪರ್ ಸ್ಟಾರ್ ಆಗೋದು. ಯಾಕೆ ನಮ್ಮಲ್ಲಿ ಒಂದು ಸೂಪರ್ ಸ್ಟಾರ್ ಇದಾನಲ್ಲ ಒಳಗಡೆ, ನಮ್ಮನ್ನು ದೇವ್ರು ಸೂಪರ್ ಸ್ಟಾರ್ ಆಗಿ ಕಲಿಸಿರೋದು. ನಮ್ದು ಯಾರನ್ನೂ ನಾವು ಆರ್ಡಿನರಿಯಾಗಿ ಕಲಿಸಿಲ್ಲ. ಬಟ್ ನಾವು ಸೂಪರ್ ಸ್ಟಾರ್ ಅನ್ಕೊಳ್ಳಲ್ಲ. ಫಸ್ಟ್ ಆಫ್ ಆಲ್ ನಮ್ಮಲ್ಲೇ ಒಂದು ಕೊರತೆ ಇಟ್ಕೊತೀವಿ. ನಾವು ಇನ್ನೊಬ್ಬರನ್ನ ದೊಡ್ಡವರಾಗಿ ನೋಡ್ತೀವಿ. ನಮ್ಮಲ್ಲೇ ನಾವು ಏನೋ ಕೊರತೆ ಇದೆ, ನಮ್ಮಲ್ಲೇ ಒಂದು ಎಲ್ಲರಲ್ಲೂ ಸ್ಟ್ರೆಂತು ಇರುತ್ತೆ, ವೀಕ್ನೆಸ್ಸು ಇರುತ್ತೆ. ಆ ಸೂಪರ್ ಸ್ಟಾರ್ ಅಂತ ಹೇಳ್ತೀವಲ್ಲ ಅವರಲ್ಲೂ ವೀಕ್ನೆಸ್ ಇರುತ್ತೆ. ನೀವು ಅವ್ರಿಗೆ ಹೋಗ್ಬಿಟ್ಟು ಅವ್ರನ್ನ ಆಟೋಗ್ರಾಫಿ ನೋಡಿದ್ರೆ ಗೊತ್ತಾಗುತ್ತೆ. ಅವ್ರಿಗಿಂತ ನಮ್ಗಿಂತ ಜಾಸ್ತಿನೇ ಕೆಲವು ಟೈಮಲ್ಲಿ ಇರುತ್ತೆ. ಇದ್ರೂ ಅದನ್ನು ಮೀರ್ಕೊಂಡು ಆಚೆ ಬರ್ತಾರೆ. ಅದೇ ಮನುಷ್ಯನ ಕೆಪಾಸಿಟಿ. ನಾವು ಬರೀ ವೀಕ್ನೆಸ್ಸನ್ನು ಯೋಚನೆ ಮಾಡ್ಕೊಂಡು ವೀಕ್ನೆಸ್ಸಲ್ಲಿ ಕೂತ್ಕೊಂಡಿದ್ರೆ ನಾವು ಲೈಫಲ್ಲಿ ಉದ್ಧಾರ ಆಗೋಕ್ಕಾಗಲ್ಲ. ಎಲ್ರಿಗೂ ವೀಕ್ನೆಸ್ ಇದೆ, ನನಗೂ ವೀಕ್ನೆಸ್ ಇದೆ. ನಾನು 100% ಪರ್ಫೆಕ್ಟ್ ಇಲ್ಲ, ಯಾರು 100% ಪರ್ಫೆಕ್ಟ್ ಇರೋಕ್ಕಾಗಲ್ಲ. ಎವ್ರಿಬಡಿ ಹ್ಯಾಸ್ ಗಾಟ್ ದೇರ್ ಓನ್ ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸಸ್. ಬಟ್ ಹೌ ವಿ come out of our weakness and strengthen ourselves is important. ನಮ್ಮ ಸ್ಟ್ರೆಂತ್ ಏನಿದೆಯೋ ಅದನ್ನು ನಾವು ಕ್ಯಾಪಿಟಲೈಸ್ ಮಾಡ್ಕೋಬೇಕು. ನಮ್ಮ ಒಂದು ವೀಕ್ನೆಸ್ ಹೇಗಿದೆಯೋ ಅದನ್ನು ಹೇಗೆ ಅದರಿಂದ ಆಚೆ ಬರೋದು, ಅದನ್ನು ಹೇಗೆ ನಾವು ಮೀರ್ಕೊಂಡು ಬಾಳೋದು ಅನ್ನೋದನ್ನು ನಾವು ಕಲಿಬೇಕಷ್ಟೆ. ಯಾಕಂದರೆ ಎಲ್ಲರೂ ಪರ್ಫೆಕ್ಟ್ ಆಗಿದ್ದು ಇಲ್ಲ, ಯಾರೂ ಇಲ್ಲ ಪರ್ಫೆಕ್ಟ್. ಯಾರು ಪ್ರಪಂಚದಲ್ಲಿ ಯಾರೂ ಪರ್ಫೆಕ್ಟ್ ಇಲ್ಲ. ಎಲ್ಲರಲ್ಲೂ ಒಂದು ವೀಕ್ನೆಸ್ ಇದ್ದೇ ಇರುತ್ತೆ. ಸೊ ನಾವು ವೀಕ್ನೆಸ್ನ ದೊಡ್ಡದು ಮಾಡ್ತೀವ, ನಾವು ನಮ್ಮ ಒಂದು ಸ್ಟ್ರೆಂತ್ನ ದೊಡ್ಡದಾಗಿ ಇಟ್ಕೊತೀವ ಅನ್ನೋದೇ ಇಂಪಾರ್ಟೆಂಟ್. ನಮ್ಮ ಸ್ಟ್ರೆಂತ್ ಯಾಕಂದರೆ ಎಲ್ಲರಿಗೂ ಒಂದು ಹೆಬ್ಬೆಟ್ ಇದೆ, ಎಲ್ಲರಿಗೂ ಒಂದು ತಂಬಿ ಪ್ರಶ್ನೆ ಇದೆ. ಎಲ್ಲರೂ ದಿಸ್ ಈಸ್ ಯೂನಿಕ್. ಯು ಆರ್ ಎ ಯೂನಿಕ್ ಕ್ರಿಯೇಷನ್. ದೇವ್ರು ನನ್ನ ಮಾತ್ರ ಈ ಥರ ಹುಟ್ಟಿಸಿದ್ದಾನೆ, ಬೇರೆ ಯಾರು ಈ ಥರ ಇಲ್ಲ. ಅದನ್ನು ಅರ್ಥ ಮಾಡ್ಕೊಬೇಕು. ನನ್ನಲ್ಲಿ ಒಂದು ಸ್ಟ್ರೆಂತ್ ಇದೆ. ಆ ಸ್ಟ್ರೆಂತ್ನ ನಾನು ಹೇಗೆ ಕ್ಯಾಪಿಟಲೈಸ್ ಮಾಡೋದು ಅಂತ ಯೋಚನೆ ಮಾಡಿದ್ರೆ ನಾವು ಡೆಫಿನೆಟಾಗಿ ಮುಂದಕ್ಕೆ ಬರ್ತೀವಿ. ಹಾಗಾಗಿ ಡಿಸ್ಟ್ರಾಕ್ಷನ್ಗೆ ನಾವು ಇಂಪಾರ್ಟೆನ್ಸ್ ಕೊಡದೆ ನಮ್ಮ ಸಕ್ಸಸ್ಸು, ನಮ್ಮ ಲೈಫ್ ಮುಂದೆ ಬರಬೇಕು ಅಂತಂದರೆ ನಮ್ಮ ಸ್ಟ್ರೆಂತು, ನಮ್ಮಲ್ಲಿ ಎಲ್ಲರಿಗೂ ಕೆಪಾಸಿಟಿ ಇದೆ. ಯಾರು ಕಮ್ಮಿ ಆಗಿಲ್ಲ, ಜಾಸ್ತಿ ಇಲ್ಲ. ನಾವು ಎಷ್ಟೋ ಜನ ನೋಡ್ಬೋದು, ಎಷ್ಟೋ ವೀಕ್ ಆಗಿರೋದು ಅಥವಾ ಡಿಸಬಿಲಿಟಿ ಅಂಥವ್ರು ಎಷ್ಟು ಸಾಧನೆಗಳು ಮಾಡ್ತಾ ಇರ್ತಾರೆ. ನಾವು ಅವ್ರು ನೋಡಿ ಕಲಿಬೇಕು. ಆ್ಯಕ್ಚುಲಿ ನಮ್ಮಲ್ಲಿ ದೇವರೆಲ್ಲ ಕೊಟ್ಟಿದ್ದಾನೆ, ಕೈ ಕಾಲೆಲ್ಲ ಚೆನ್ನಾಗಿದೆ, ಕಣ್ಣೆಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದ್ರು ನಾವು ಎಲ್ಲೋ ಒಂದು ಕಡೆ ನಮ್ಮಲ್ಲಿ ನಾವು ಏನೋ ಕೊರತೆ ಇದೆ ಅಂದ್ಕೊಂಡೇ ನಾವು ಕೊರಗ್ತಾ ಇದ್ದರೆ ನಮ್ಮ ಲೈಫು, ನಮ್ಮನ್ನು ನಂಬ್ಕೊಂಡಿರೋ ನಮ್ಮ ಫ್ಯಾಮಿಲಿಗೆ ಕಷ್ಟ ಆಗುತ್ತೆ. ಹಾಗಾಗಿ ಸ್ಮಾರ್ಟ್ಫೋನ್ ಇಸ್ ಗುಡ್ ಫಾರ್ ಅವರ್ ಸ್ಮಾರ್ಟ್ ವರ್ಲ್ಡ್, ಬಟ್ ಇಟ್ ಈಸ್ ಆಲ್ಸೋ ಅ ಡಿಸ್ಟ್ರಾಕ್ಷನ್ ಇನ್ ದಿ ಸ್ಮಾರ್ಟ್ ವರ್ಲ್ಡ್. ಅದನ್ನು ಅರ್ಥ ಮಾಡಿಕೊಂಡು ಡಿಸ್ಟ್ರಾಕ್ಷನ್ಗೆ ಜಾಸ್ತಿ ಗಮನ ಕೊಡದೆ ಪ್ರೊಡಕ್ಟಿವಿಟಿಗೆ ಗಮನ ಕೊಟ್ಟು ನಮ್ಮ ಸಕ್ಸಸ್ಗೆ ಏನು ಬೇಕು, ನಮ್ಗೆ ಏನು ಬೇಕು ಅದನ್ನು ತೊಗೊಳ್ಳೋಣ. ಎಲ್ಲನೂ ತೊಗೊಬೇಕು ಅಂತಿಲ್ಲ. ನಾಲೆಜ್ ಎವರಿಬಡಿ ಎಲ್ಲ ನಾಲೆಜು ನಮ್ಗೆ ಬೇಕಾಗೂ ಇಲ್ಲ. ನನ್ನ ಫ್ಯಾಮಿಲಿಯಲ್ಲಿ ನನಗೇನು ಇಂಪಾರ್ಟೆಂಟ್ ಅದನ್ನು ತೊಗೊಂಡ್ರೆ ಸಾಕು. ನನಗೆ ಎಲ್ಲ ಕಲಿಯೋಕ್ಕೂ ಆಗಲ್ಲ ಪ್ರಪಂಚದಲ್ಲಿ. ಎವ್ರಿಥಿಂಗ್ ಕೆನಾಟ್ ಬಿ ಲರ್ನ್ಡ್ ಇನ್ ದಿಸ್ ಲೈಫ್ ಟೈಮ್. ಒಂದು ಲೈಫ್ ಟೈಮಲ್ಲಿ ಎಲ್ಲರನ್ನೂ ಕಲಿಯೋಕ್ಕೂ ಆಗಲ್ಲ. ನೋ ಬಡಿ ಕ್ಯಾನ್ ಬಿಕಮ್ ಎ ಪ್ರೊಫೆಸರ್ ಇನ್ ಎವ್ರಿ ಫೀಲ್ಡ್. ಒಂದು ಫೀಲ್ಡಲ್ಲಿ ಮಾತ್ರ ನಾವು ಪರ್ಫೆಕ್ಟಾಗಿರೋಕ್ಕಾಗಲ್ಲ ಅಂತ ಹೇಳ್ಕೊಂಡು ನಾವು ನಮ್ಮ ಪ್ರೊಡಕ್ಟಿವಿಟಿ ಇಂಪಾರ್ಟೆನ್ಸ್ ಕೊಟ್ಕೊಂಡು ಡಿಸ್ಟ್ರಾಕ್ಷನ್ ಕಮ್ಮಿ ಮಾಡಿ ಎಂಟರ್ಟೈನ್ಮೆಂಟನ್ನ
ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಇಟ್ಕೊಂಡು ಮಿಕ್ಕಿದ ಟೈಮ್ ನಮ್ಮ ಪ್ರೊಡಕ್ಟಿವಿಟಿಯಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಿ ನಮ್ಮ ಲೈಫ್ನ ನಾವು ಮುಂದಕ್ಕೆ ಹೋದರೆ ಸಕ್ಸಸ್ ನಮ್ಗೆ ಡೆಫಿನೆಟಾಗಿ ಇರುತ್ತೆ. ಎವರಿಬಡಿ ಈಸ್ ಬಾರ್ನ್ ಟು ಬಿ ಸಕ್ಸಸ್ಫುಲ್, nobody is born to be a failure. But we should not give up anyway. We should not give up in between our goals and ambitions. ಅಂತ ಹೇಳಿ ನನ್ನ ಇದು ಇಷ್ಟೊತ್ತು ನೀವು ನೋಡಿದ್ದ ನಿಮಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ಕೊಂಡು, ನನ್ನ ಹೆಸರು ರಾಜ ಚೊಕ್ಕಲಿಂಗ. ನಾನು ಡಾಕ್ಟರ್, ಎಂಟರ್ಪ್ರಿನರ್ ಕೋಚ್. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.